ಅವ್ರ ಗಾಡಿ ಓಡಿಸ್ಬೇಕಂದ್ರೆ ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು, ಮೊದಲು ಏನಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೊಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ಬಿಟ್ಟು ಕಾಲೇಜ್ ಕಡೆಯಿಂದ ನಮಗೆ ಇನ್ವೈಟ್ ಮಾಡಿರೋದ್ರಿಂದ ಬಂದಿದ್ದೀವಿ. ಈಗ ಆ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ. ಮತ್ತು ಅದರಿಂದ ಯಾವ ರೀತಿ ಅನಾನುಕೂಲಗಳಾಗ್ತಾಯಿದೆ, ಇತ್ತೀಚೆಗೆ ಯಾರು ಅದರಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಬಂದು ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಹೆಲ್ಮೆಟ್ ಇಲ್ಲ ಅಂದರೆ ಕಂಪಲ್ಸರಿ ಫೈನ್ ಹಾಕ್ತಾಯಿದ್ದೀವಿ. DL ಇಲ್ಲ ಅಂದರೆ ಅಸಲು ಬಿಡ್ತಾ ಇಲ್ಲ. DLಗೆ 1000 ರೂಪೀಸ್ ಫೈನ್ ಇದೆ, ಮತ್ತು ಹೆಲ್ಮೆಟ್ಗೆ 500 ಇದೆ, ಮತ್ತು ಯೂಸಿಂಗ್ ಮೊಬೈಲ್ ಮಾಡಿದ್ರೇನು ಅದಕ್ಕೆ 1500 ಇದೆ. ಎಲ್ಲ ಆ ರೀತಿ ಎಲ್ಲ ನಾವು ಫೈನ್ ಹಾಕ್ತಾಯಿದ್ದೀವಿ. ಮತ್ತು ಅವ್ರಿಗೂ ಅವೇರ್ನೆಸ್ ಹೇಳ್ತಾಯಿದ್ದೀವಿ. 90% ಬೆಂಗಳೂರವರು ಹಾಕ್ಕೊಂಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸ್ಟೂಡೆಂಟ್ಸೇ ಸ್ವಲ್ಪ ಆಗ್ತಾಯಿಲ್ಲ. ಆ ಬಗ್ಗೆ ಇವಾಗ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸ್ತೀನಿ. ಎಲ್ಲ ಕಾಲೇಜಿಗೆ ಹೋಗಿ ವಿಸಿಟ್ ಈ ಟ್ರಾಫಿಕ್ ಅವೇರ್ನೆಸ್ ಅಂತ, ಏಕೆಂತಂದರೆ ತಾವು ನೋಡ್ತಾ ಇದ್ರಿ, ಎಲ್ಲರೂ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಎಸ್ಪೆಷಲಿ ಯುವಕರು, ಯಂಗ್ ಜನ್ರೇಷನ್ ಅವ್ರಿಗೆ ಈ ರೋಡಿನ ಬಿಹೇವಿಯರ್ ಹೆಂಗಿರಬೇಕು ಮತ್ತು ವಾಹನಗಳಲ್ಲಿ ಹೋಗುವಾಗ ಯಾವ ರೀತಿ ನಾವು ಎಚ್ಚರ ವಹಿಸ್ಕೋಬೇಕು ಅನ್ನೋದನ್ನು ಮರಿತಾ ಇದ್ದಾರೆ. ಅದರ ಒಂದು ಪ್ರಯುಕ್ತವಾಗಿ ನಮ್ಮ ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರವಾಗಿ ಮತ್ತು ಟ್ರಾಫಿಕ್ ಪೊಲೀಸು ಚಿಕ್ಕಬಳ್ಳಾಪುರ ಪರವಾಗಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಗೊತ್ತಿಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಪದೇ ಪದೇ ಅವರಿಗೆ ತಲೆಯಲ್ಲಿ ಹಾಕ್ತಾ ಇರಬೇಕು ಅಂತ ಅಂದ್ಬಿಟ್ಟು. ಯಾವುದೇ ಒಂದು ರೂಢೀಕರಣ ಆಗಬೇಕು ಅಂತಂದರೆ ಒಂದು ಸಲ ಹೇಳಿದ್ರೆ ಸಾಲಲ್ಲ, ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು ಮತ್ತು ಅವರಿಗೆ ಎಚ್ಚರವನ್ನು ವಹಿಸ್ತಾ ಇರಬೇಕು. ಯಾಕೆಂತಂದರೆ ಅವರು ಎಚ್ಚರ ವಹಿಸದೇ ಇದ್ದಾಗ ಅದರ ಒಂದು ಪರಿಣಾಮಗಳು ಯಾವ ರೀತಿ ಆಗತ್ತೆ ಅಂತ ಅಂದ್ಬಿಟ್ಟು ಅವರ ಹೆತ್ತಿರ್ತಕ್ಕಂಥ ಪೋಷಕರಿಗೆ ಗೊತ್ತಾಗುತ್ತೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ಕನೆಕ್ಷನ್ ಆಗಿರಬೇಕು. ಸೊ ಅದರಿಂದ ಅವರು ಯಾವ ರೀತಿ ಅವರ ಒಂದು ಜೀವನವನ್ನು ರೂಪಿಸ್ಕೋಬೇಕು, ಆ ಜೀವನ ರೂಪಿಸ್ಕೋಬೇಕು ಅಂತ ಯಾವ ರೀತಿ ಎಚ್ಚರವಾಗಿರಬೇಕು, ವಾಹನಗಳು ಹೋಗುವಾಗ ಹೆಲ್ಮೆಟ್ ಕಡ್ಡಾಯ ಆಗಬೇಕು, ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಯಾಕೆಂದರೆ ವಿದ್ಯಾರ್ಥಿಗಳಾಗಿರ್ತಾರೆ, ಆದರೆ ಅವ್ರಿಗೆ ಹೇಳುವಂಥ ಒಂದು ಸ್ಥಿತಿ ಬಂದುಬಿಟ್ಟಿದೆ. ಸೊ ಆ ಒಂದು ದಿಸೆಯಲ್ಲಿ ಇವತ್ತಿನ ದಿವಸ ನಮ್ಮ ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಪರವಾಗಿ ಮತ್ತು ಟ್ರಾಫಿಕ್ ಪೊಲೀಸ್ ಚಿಕ್ಕಬಳ್ಳಾಪುರ ಪರವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.